ಓಕೆ, ಬನ್ನಿ ನಾಳೆ ಇಂಡಿಯನ್ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಸದ್ಯಕ್ಕೆ ನಿಫ್ಟಿ ಏನಾಗಿದೆ, ಈ ಪಾಯಿಂಟ್ ಇಂದ ಓಪನ್ ಆಗಿ ಸೀದಾ ಮೇಲ್ಗಡೆ ಬಂದು ಅದೇ ಪಾಯಿಂಟ್ ಹತ್ರನೇ ಕ್ಲೋಸ್ ಆಗಿದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಇವತ್ತಿನ ಓಪನಿಂಗ್ ಪಾಯಿಂಟ್ ಅಥವಾ ಲೋ ಪಾಯಿಂಟ್ ಏನಿದೆ ನೋಡಿ, ಅದ್ರ ಕೆಳಗಡೆ ಏನಾದರೂ ಮಾರ್ಕೆಟ್ ನಾಳೆ ಓಪನ್ ಆದರೆ ಒಂದು ಸ್ವಲ್ಪ ಮಾರ್ಕೆಟ್ ರೀಟೆಸ್ಟ್ ಆಗಲಿ ಅಂತ ವೇಟ್ ಮಾಡ್ತೀನಿ. ಓಕೆ, ಸೊ ರೀಟೆಸ್ಟ್ ಆದಮೇಲೆ ವಾಪಸ್ ಈ ರೀತಿ ಕೆಳಗಡೆ ಹೋಗ್ಬೋದು. ಸೊ ಲೋ ಬ್ರೇಕ್ ಆದ ತಕ್ಷಣ ನಾನು ಇಲ್ಲಿ ಸೆಲ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಮೇಲ್ಗಡೆ ಹೆಸರು ಇಡ್ತೀನಿ, ಸಿಂಪಲ್. ಅದೇ ಬೈ ಇನ್ ಚಾನ್ಸ್ ಫ್ಲಾಟ್ ಓಪನ್ ಆಯಿತು ಅಂದರೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ಗೋಸ್ಕರ ವೇಟ್ ಮಾಡ್ತೀನಿ. ಗ್ರೀನ್ ಕಲರಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಈ ಝೋನಲ್ಲಿ ಫಾರ್ಮ್ ಆಗಬೇಕು. ಅದ್ರ ಹೈ ಬ್ರೇಕ್ ಆದರೆ ಬೈ ಮಾಡ್ತೀನಿ, ಲೋ ಎಸ್ ಎಲ್ ಇಟ್ಟು 1:2 ಅಥವಾ 1:3 ಟಾರ್ಗೆಟ್ ನಾನು ಸೆಟ್ ಮಾಡ್ತೀನಿ. 5 ಮಿನಿಟ್ ಅಥವಾ 15 ಮಿನಿಟ್ ಟೈಮ್ ಫ್ರೇಮನ್ನು ಯೂಸ್ ಮಾಡ್ತೀನಿ. ಡನ್. ಅದೇ ಗ್ಯಾಪ್ ಅಪ್ ಓಪನ್ ಆಯಿತು, ಇಲ್ಲೇನಾದರೂ ಓಪನ್ ಆಯಿತು ಅಂದರೆ ಈ ಝೋನ್, ಓಕೆ, 23,200 ಮೇಲ್ಗಡೆ ನಾನು ಬೈಯಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಅಲ್ಲಿ ಪ್ರೈಸ್ ಆ್ಯಕ್ಷನ್ ಫಾರ್ಮ್ ಆದರೆ ಮಾತ್ರ. ಡನ್. ಸೆನ್ಸೆಕ್ಸ್ ನೋಡೋದಾದ್ರೆ ಸೆನ್ಸೆಕ್ಸ್ ಆಲ್ಮೋಸ್ಟ್ ಸೇಮ್, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇವು ಇಂಡೆಕ್ಸ್ ಆಗಿರೋ ಕಾರಣ ನಾನು ಏನು ಮಾಡ್ತೀನಿ, ನಿಫ್ಟಿ ಯಾವ ರೀತಿ ಬಿಹೇವ್ ಆಗಿದೆ ಅದೇ ರೀತಿ ಬಿಹೇವ್ ಆಗೋ ಚಾನ್ಸಸ್ ಇರುತ್ತೆ ಸೆನ್ಸೆಕ್ಸ್ ಕೂಡ. ಹಾಗಾಗಿ ಗ್ಯಾಪ್ ಡೌನ್ ಓಪನ್ ಆದರೆ ಪ್ರೈಸ್ ಆ್ಯಕ್ಷನ್ ಈ ರೀತಿ ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬಂದರೆ ಸೊ ಇನ್ವರ್ಸ್ ಯು ಪ್ಯಾಟರ್ನಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಅಥವಾ ಫ್ಲಾಟ್ ಓಪನ್ ಆಯಿತು ಅಂದರೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಬೈಯಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಈ ಝೋನಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಸೊ 73,750 ಮೇಲ್ಗಡೆ ಇಲ್ಲೇನಾದರೂ ಮಾರ್ಕೆಟ್ ಮೇಲ್ಗಡೆ ಇದ್ರ ಮೇಲ್ಗಡೆ ಸಸ್ಟೇನ್ ಆದರೆ ಈ ರೀತಿ ಪ್ರೈಸ್ ಆ್ಯಕ್ಷನ್ ಫಾರ್ಮ್ ಆದರೆ ಸೊ ನಾನು ಬೈಯಿಂಗ್ ಅಪಾರ್ಚುನಿಟಿ ಇಡ್ತೀನಿ. ಎಸ್ ಎಲ್ ಇಲ್ಲಿ ಇಟ್ಬಿಟ್ಟು ಸೊ ರೀಸೆಂಟ್ಲಿ ಇಲ್ಲೇನು ಗ್ಯಾಪ್ ಡೌನ್ ಆಗಿತ್ತಲ್ವ, ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿವರೆಗೂ ಮೂವ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಟ್ರೈ ಮಾಡ್ತೀನಿ. ಡನ್. ಅದನ್ನು ಬಿಟ್ಟರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಲೈಕ್ ಯಾವ ರೀತಿ ಇದ್ದರೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ಇಲ್ಲಿ ಈ ರೀತಿ. ಓಕೆ, ಸೊ ಇದು ಇಂಪಾರ್ಟೆಂಟು. ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನಾನೇನು ಮಾಡ್ತೀನಿ, ಆಲ್ಮೋಸ್ಟ್ ಲೋ ಅಂತರೂ ನಿಯರ್ ಅಂತರೂ ಬಂದಿದೆ ಇದು. ಸೊ ಫ್ಲಾಟ್ ಓಪನ್ ಆಗಲಿ ಏನಾದರೂ ಆಗಲಿ, ಇಲ್ಲಿ ಓಪನ್ ಆದರೆ ಒಂದು ಗ್ರೀನ್ ಕ್ಯಾಂಡಲಿನ ಲೋ ಬ್ರೇಕ್ ಆಗಬೇಕು, ನಾಟ್ ಹೈ. ಓಕೆ, ಈ ಝೋನಲ್ಲಿ ಒಂದು ಗ್ರೀನ್ ಕ್ಯಾಂಡಲಿನ ಲೋ ಬ್ರೇಕ್ ಆದರೆ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿ ಟ್ರೈ ಮಾಡ್ತೀನಿ. ಹೈ ಎಸ್ ಎಲ್ ಇರುತ್ತೆ. ಓಕೆ, ಅಥವಾ ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆದರೆ ಸೇಮ್ ಯಾವ ರೀತಿ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ನಾವು ನೋಡಿದ್ವಿ. ಸೊ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಹೈ ಬ್ರೇಕ್ ಆದರೆ ಬೈ ಮಾಡ್ತೀನಿ. ಇಲ್ಲಿ ಟಾರ್ಗೆಟ್ ಇಟ್ಕೋತೀನಿ 54,350ವರೆಗೂ. ಅದೇ ಈ ಪಾಯಿಂಟ್ ಲೋ ಏನಿದೆ 53,900 ಕೆಳಗಡೆ ಕ್ಲೋಸಿಂಗ್ ಕೊಟ್ಟರೆ ಸೊ ನಾನೇನು ಮಾಡ್ತೀನಿ, ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಫಾರ್ಮ್ ಆಗಲಿ, ಮಾರ್ಕೆಟ್ ಸೈಡ್ ವೇಸ್ ಆದರೂ ಆಗಲಿ ಅಥವಾ ಓಪನ್ ಆದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗಿ ಅದರಲ್ಲೂ ಬ್ರೇಕ್ ಆದರೆ ಇಲ್ಲಿ ಸೆಲ್ಲಿಂಗ್ ಕೊಟ್ಬಿಟ್ಟು ನಾನು ಇಲ್ಲಿ ಎಸ್ ಎಲ್ ಇಡ್ತೀನಿ. ಆ್ಯಂಡ್ 1:2 ಅಥವಾ 1:3 ಟಾರ್ಗೆಟ್ ನಾವು ಸೆಟ್ ಮಾಡ್ಬೋದು. ಅಪ್ ಟು ನಮಗೆ ಡೌನ್ ಸೈಡ್ ಮೂಮೆಂಟ್ ಎಲ್ಲಿವರೆಗೂ ಇದೆ, 53,200ವರೆಗೂ ಇದೆ. ಓಕೆ, 53,200 ಅಂದರೆ ಅರೌಂಡ್ ಒಂದು 800 ಪಾಯಿಂಟ್ಸ್ ಮೊಮೆಂಟಮ್ ನಮಗೆ ಸಿಗ್ಬೋದು. ಅದು 1 ಡೇದಲ್ಲಿ ಆಗ್ಬೋದು ಅಥವಾ 2 ಡೇಸಲ್ಲಿ ಆಗ್ಬೋದು. ಓಕೆ, ಸೊ ದಿಸ್ ಈಸ್ ಫಾರ್ ಟುಮಾರೋ.